ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಸೊ ದಸರಾಗೆ ಇನ್ನೇನು 3 ದಿನ ಮಾತ್ರ ಬಾಕಿ ಇರೋದು. ಇವತ್ತು ಭಾನುವಾರ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು. ಸೊ ಗುರುವಾರ ಅಷ್ಟೊತ್ತಿಗೆ ದಸರಾ ಬರುತ್ತೆ. ಸೊ ಟೈಟಲ್ ಕರೆಕ್ಟಾಗಿ ನೀವು ಓದಿದ್ದೀರಾ. ಜಂಬೂ ಸವಾರಿಗೆ ಹೋಗೋಕ್ಕೆ ಅಥವಾ ಜಂಬೂ ಸವಾರಿ ನೀವೇನಾದರೂ ನೋಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಬೆಂಗಳೂರಿಂದ ತುಂಬ ಬೇಗ ಎದ್ದು ನಿದ್ದೆನ ಹಾಳು ಮಾಡಿಕೊಂಡು ಪ್ಲ್ಯಾನ್ ಮಾಡ್ದಂಗೆ ಆರಾಮಾಗೆ ನೀವು ಬೆಂಗಳೂರಿಂದ ಹೊರಟು ಈ ಟ್ರೈನ್ ಮುಖಾಂತರ ನೀವು ಜಂಬೂ ಸವಾರಿ ಆಗೋಕ್ಕೂ 2 ಅವರ್ ಮುಂಚೆನೇ ನೀವು ಮೈಸೂರಿಗೆ ರೀಚ್ ಆಗ್ಬೋದು. ಯಾವ ಟ್ರೈನಪ್ಪ, ಏನೇನು ಟೈಮಿಂಗ್ಸ್ ಇದೆ, ಮತ್ತು ಎಷ್ಟು ಗಂಟೆಗೆ ರೀಚ್ ಆಗುತ್ತೆ, ಎಷ್ಟು ಗಂಟೆಗೆ ಹೊರಡುತ್ತೆ, ಯಾವ ಪ್ಲ್ಯಾಟ್ಫಾರ್ಮಿಂದ ಹೊರಡುತ್ತೆ, ಎಷ್ಟು ರೂಪಾಯಿ ಆಗುತ್ತೆ, ಎಲ್ಲ ಡೀಟೇಲ್ಸು ನಿಮಗೆ ಇದೇ ವಿಡಿಯೋನಲ್ಲಿ ಕೊಡ್ತೀನಿ. ಇವತ್ತು ನಾವು ಟ್ರಾವೆಲ್ ಮಾಡ್ತಿರೋದು KSR ಬೆಂಗಳೂರು ಅಶೋಕಪುರಂ ದಸರಾ ಸ್ಪೆಷಲ್ MEMUನಲ್ಲಿ ಇವತ್ತು ನಾವು ಟ್ರಾವೆಲ್ ಮಾಡ್ತಿರೋದು. ತುಂಬ ದಸರಾ ಸ್ಪೆಷಲ್ ಟ್ರಿಪ್ಸ್ಗಳನ್ನ ಬಿಟ್ಟಿದ್ದಾರೆ SWR ಅವರು. ಪ್ಯಾಸೆಂಜರ್ಗೂ ಒಳ್ಳೆಯದಾಗಲಿ, ಮತ್ತು ತುಂಬ ಜನ ಮೈಸೂರಿಗೋಸ್ಕರ ವಿಸಿಟ್ ಮಾಡ್ತಿರ್ತೀರಲ್ಲ, ದಸರಾ ನೋಡಬೇಕು, ಲೈಟಿಂಗ್ ನೋಡಬೇಕು ಅಂತ. ಸೊ ತುಂಬ ಸರ್ವಿಸಸ್ಗಳಿದೆ. ಯಾವ್ಯಾವ ಸರ್ವಿಸ್ ಎಷ್ಟು ಗಂಟೆಗಿದೆ ಅಂತ ಹೇಳ್ತೀನಿ ಬನ್ನಿ. ಇದು ಬಂದು ನಾನಿರೋದು ಒಂಥರ ಬ್ಯಾಕ್ ಸೈಡ್ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ಮೈನ್ ಎಂಟ್ರೆನ್ಸ್ ಈ ಭಾಗದಲ್ಲಿದೆ. ನಾನು ಮೆಜೆಸ್ಟಿಕ್ ಸ್ಟೇಷನಿಂದ ಈಗ ಎಕ್ಸಿಟ್ ಆಗಿ ಈ ಕಡೆಯಿಂದ ಬರ್ತಿರೋದು. ಒಂಥರ ನಾನು ಹೆಸರಿಟ್ಕೊಂಡಿರೋದು ಇದು ವಿವೇಕಾನಂದ ಎಂಟ್ರೆನ್ಸ್ ಅಂತ ನಾನು ಹೆಸರಿಟ್ಕೊಂಡಿರೋದು. ಯಾಕಂದರೆ ಸ್ವಾಮಿ ವಿವೇಕಾನಂದದು ತುಂಬ ಪಿಕ್ಚರ್ಸ್ ಆಗಲಿ ಅಥವಾ ಮೂರ್ತಿಗಳಾಗಲಿ ಇಲ್ಲಿ ಇಟ್ಟಿದ್ದಾರೆ. ಸೊ ನಾನು ಇದನ್ನು ವಿವೇಕಾನಂದ ಎಂಟ್ರೆನ್ಸ್ ಅಂತ ಕರ್ಕೊತೀನಿ. ಬಟ್ ಎಕ್ಸಾಕ್ಟಾಗಿ ಏನೇನಿದೆ ಇದಕ್ಕೆ ಹೆಸರು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ಎಂಟ್ರೆನ್ಸ್ ಖಾಲಿರುತ್ತೆ ಅಂತ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಅಷ್ಟೇ ಕಣ್ರಿ. ಸೊ ನೀವು ಇಲ್ಲಿಗೆ ಬಂದಿದ ತಕ್ಷಣ ಪ್ಲ್ಯಾಟ್ಫಾರ್ಮ್ 1 ಕಡೆ ಬರುತ್ತೆ ಮೈಸೂರು ಸೈಡು. ಟಿಕೆಟ್ ಕೌಂಟ್ರ್ ಸಹ ನಿಮಗೆ ಇಲ್ಲೇ ಅವೈಲೇಬಲ್ ಇದೆ. ಈ ಪಾಯಿಂಟ್ ನೋಡ್ತಿದ್ದೀರಲ್ಲ, ಈ ಪಾಯಿಂಟ್ನ ಆ ಕಡೆ ನಿಂತ್ಕೊಂಡು ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿ UTSನಲ್ಲಿ. ಇಲ್ಲಾಂದರೆ GPS ಆ್ಯಕ್ಯುರೇಸಿ ಎರರ್ ತೋರಿಸುತ್ತೆ. ಸೊ ಬನ್ನಿ ಹೋಗೋಣ ಪ್ಲ್ಯಾಟ್ಫಾರ್ಮ್ ಒಳಗಡೆ, ಮತ್ತು ನಮ್ಮ ಟ್ರೈನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಒಂದು ಜಸ್ಟ್ ಟಿಕೆಟ್ ತೊಗೊಂಡು ಬಂದೆ. ಈಗ ಒಂದು ಕನ್ಫ್ಯೂಷನು ಅಥವಾ ನನಗೆ ಕನ್ಫ್ಯೂಸ್ ಮಾಡ್ಕೊತಿದ್ದೀನಿ, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಬಟ್ 80 ರೂಪಾಯಿ ತೊಗೊಂಡ್ರು ಕಣ್ರಿ, ಅದು MEMU ಟ್ರೈನ್ಗೆ. ಸೊ ಇಲ್ಲಿ ನೋಡಿ, ಮೈಸೂರಿಗೆ ಹೋಗೋಕ್ಕೆ ಇನ್ನೊಂದು ಬೆಸ್ಟ್ ಟ್ರೈನ್ ಇದೆ. ಯಾರ್ಯಾರು AC ಕ್ಲಾಸ್ ಪ್ರಿಫರ್ ಮಾಡ್ತಿರೋ ಶತಾಬ್ದಿ ಎಕ್ಸ್ಪ್ರೆಸ್ ನಿಮಗೆ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ತೀನಿ. ಬಟ್ ಫುಡ್ಡನ್ನು ಆಫ್ ಮಾಡಿಕೊಂಡ್ರೆ ಯಾಕೆ ಗೊತ್ತಾ, ರಾಜ್ಯರಾಣಿದು AC ಎಕ್ಸ್ಪ್ರೆಸ್, ರಾಜ್ಯರಾಣಿದು AC ಕಂಪೇರ್ ಮಾಡಿದ್ರೆ 315 ರೂಪೀಸ್ ಆಗುತ್ತೆ. ಇದು ಸಹ 315 ಆಗುತ್ತೆ ವಿತ್ ಫುಡ್. ಬಟ್ ಬೆಂಗಳೂರಿಂದ ಮೈಸೂರಿಗೆ ಸರಿಸುಮಾರು 1.25 ಗಂಟೆ ಅಥವಾ 2 ಅವರಲ್ಲಿ ಇವನು ಹೋಗ್ತಾನೆ. ಸೊ ಫುಡ್ಡು ನೀವು ಆಫ್ ಮಾಡಿಕೊಂಡ್ರೆ 225 ಏನೋ ಬರುತ್ತೆ ಪ್ರೈಸು, 90 ರೂಪೀಸ್ ಫುಡ್ಡು. ಸೊ 225 ರೂಪೀಸಲ್ಲಿ ಬೆಂಗಳೂರಿಂದ ನೀವು ಮೈಸೂರು ತನಕ ಹೋಗ್ಬೋದು. ಅದೇ 225 ಕೊಟ್ಟರೆ ನೀವು ಬೆಂಗಳೂರಿಂದ ಮೈಸೂರಿಗೆ KSRTC ಸಾರಿಗೆನಲ್ಲಿ ಹೋಗ್ಬೋದು. ಸೊ ಆ ಥರ ನಿಟ್ಟಿನಲ್ಲಿ ಇದು ಒಂದು ಒಳ್ಳೆ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು. ಈಗ ಹೊರಡ್ತಿದೆ ಮೈಸೂರು ಕಡೆ. 10:40 ಹೊರಡ್ತಾನೆ ಪ್ರತಿದಿನ. ಇದು 10:35 ಹೊರಡ್ತಾನೆ, 10:15 ಬರ್ತಾನೆ, 10:35 ಹೊರಡುತ್ತೆ. ಆವಾಗಲೇ ಟಿಕೆಟ್ ಬಗ್ಗೆ ಮಾತಾಡ್ತಿದ್ನಲ್ಲ, ಹೌದು ಸ್ವಲ್ಪ ನಾನು ಕನ್ಫ್ಯೂಸ್ ಮಾಡ್ಕೊಂಡೆ ಆ್ಯಕ್ಚುಲಿ. ಅದು ನೋಡಿ, ಈ ಟ್ರೈನ್ನ ಸ್ಕೆಡ್ಯೂಲ್ ಬಗ್ಗೆ ಹೇಳಬೇಕಂದ್ರೆ, ನಾರ್ಮಲ್ ಟ್ರೈನ್ ಪ್ಯಾಸೆಂಜರ್ ಟ್ರೈನ್ ಸ್ಕೆಡ್ಯೂಲ್ ಬಗ್ಗೆ ಹೇಳಬೇಕಂದ್ರೆ KSR ಬೆಂಗಳೂರು, ಜ್ಞಾನ ಭಾರತಿ, ನಾಯಂಡಹಳ್ಳಿ ಎಲ್ಲ ಸ್ಟೇಷನ್ನು ನಿಲ್ಸ್ಕೊಂಡು ಹೋಗ್ತಾನೆ. ಬಟ್ ಇವೊಂದು ಎಕ್ಸ್ಪ್ರೆಸ್ ಟ್ರೈನ್ ಟೈಮ್ ಟೇಬಲ್ ಕೊಟ್ಟಿದ್ದಾನೆ. ಸೊ ಇದು ಎಕ್ಸ್ಪ್ರೆಸ್ ಟ್ರೈನ್ ಕ್ಯಾಟಗರಿನಲ್ಲಿ ಬರುತ್ತೆ. ಎಕ್ಸ್ಪ್ರೆಸ್ ಟ್ರೈನ್ 65 ರೂಪೀಸ್ ಅಲ್ವಪ್ಪ ಬೆಂಗಳೂರಿಂದ ಮೈಸೂರುವರೆಗೂ ಅಂತ ನೀವು ಹೇಳ್ತಿದ್ರೆ, ಹೌದು 65 ರೂಪೀಸ್ ಆಗುತ್ತೆ. ಬಟ್ ಇದು ಸ್ಪೆಷಲ್ ಟ್ರೈನ್ ಕ್ಯಾಟಗರಿನಲ್ಲಿ ಸಹ ಬರುತ್ತೆ. ಎಕ್ಸ್ಪ್ರೆಸ್ ಟ್ರೈನ್ ಸ್ಪೆಷಲ್ ಇದು, ಓಕೆನಾ. ಸೊ 65 ಪ್ಲಸ್ ಸೂಪರ್ ಫಾಸ್ಟ್ ಚಾರ್ಜಸ್ ಬರುತ್ತೆ. 65 + 15 80 ರೂಪೀಸ್ ಆಗುತ್ತೆ. 80 ರೂಪೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನನಗೆ 80 ರೂಪೀಸ್ ತೊಗೊಂಡ್ರು ಈ ಟ್ರೈನಲ್ಲಿ. ಸೊ ಒಂಥರ ಓಕೆ ಅಂತ ಹೇಳ್ಬೋದು. ರನ್ ವೈಸಲ್ಲಿ ನೋಡಿಕೊಂಡ್ರೆ ಓಕೆ 80 ರೂಪೀಸ್ ವರ್ತ್ ಅಂತಲೇ ಹೇಳ್ತೀನಿ. ಲೋಕಲ್ ಟ್ರೈನ್ ಅಲ್ವಾ ಅಂದ್ಬಿಟ್ಟು 35 ರೂಪೀಸ್ ಅಂದರೆ ಆರ್ಡಿನರಿ ಅಥವಾ ಪ್ಯಾಸೆಂಜರ್ ಕೋಟಾದ ಟಿಕೆಟ್ ಮಾತ್ರ ನೀವು ತೊಗೊಳಕ್ಕೆ ಹೋಗಬೇಡಿ, ಸರಿನಾ. ಇದಂತೂ ನ್ಯಾಪ್ಕ ಇಟ್ಕೊಳ್ಳಿ. 10:40 ಟೈಮು, 11 ಗಂಟೆಗೆ ಹೊರಡುತ್ತೆ. ನಾನಿವಾಗ ಟ್ರಾವೆಲ್ ಮಾಡ್ತಿರೋದು KSR ಬೆಂಗಳೂರು ಅಶೋಕಪುರಂ ದಸರಾ ವಿಶೇಷ ರೈಲು. ಅಶೋಕಪುರಂ ಅಂದರೆ ಮೈಸೂರಿಂದ ಸ್ವಲ್ಪ ದೂರದಲ್ಲಿರೋದು. ಮೈಸೂರಿಗೆ ಈ ಟ್ರೈನು ಹೋಗುತ್ತೆ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 8ರಿಂದ ಈ ಟ್ರೈನು ಹೊರಡುತ್ತೆ. ಪ್ರತಿದಿನ 11 ಗಂಟೆಗೆ ಈ ಟ್ರೈನು ಹೊರಡುತ್ತೆ. ಸೊ ನೋಡಿ, ನಮ್ಮ ಟ್ರೈನ್ ರೇಕ್ನ ಆಲ್ರೆಡಿ ಹಾಕಿದ್ದಾರೆ. ಸೊ ಬನ್ನಿ ಒಳಗಡೆ ಹೋಗಿ ಇಂಟೀರಿಯರ್ಸ್ ನೋಡ್ಕೊಳ್ಳೋಣ. ಸೊ ಅದೇ 80 ರೂಪಾಯಿ ಟಿಕೆಟ್ನ ನೀವು ಇಟ್ಕೊಂಡು 2 ಟ್ರೈನಲ್ಲೂ ಸಹ ಟ್ರಾವೆಲ್ ಮಾಡ್ಬೋದು. ಸ್ಪೆಷಲ್ಲು ಸಹ ಸೇಮ್ 80 ರೂಪಾಯಿ ಆಗುತ್ತೆ. ರಾಜ್ಯರಾಣಿ ಸಹ ನಿಮಗೆ 80 ರೂಪಾಯಿ ಆಗುತ್ತೆ. ಇದು 1:35 ನೀವು ಮೈಸೂರು ರೀಚ್ ಆಗ್ತೀರಾ. ಅದೇ ರಾಜ್ಯರಾಣಿ ಆದರೆ ನೀವು 2 ಗಂಟೆಗೆ ರೀಚ್ ಆಗ್ತೀರಾ. ಬರೀ 25 ನಿಮಿಷ ಡಿಫ್ರೆನ್ಸ್ ಬರುತ್ತೆ MEMUಗೂ ಮತ್ತು ರಾಜ್ಯರಾಣಿ ಎಕ್ಸ್ಪ್ರೆಸ್ಗೂ. ಇನ್ ಕೇಸ್ ಈ ಟ್ರೈನ್ ಏನಾರು ರಶ್ ಇತ್ತು ಅಂದರೆ ನಿಮಗೆ ಈ ಟ್ರೈನ್ ಸಹ ನೀವು ಪ್ರಿಫರ್ ಮಾಡ್ಬೋದು. ಈ ಟ್ರೈನ್ ಏನಕ್ಕೆ ನಾನು ತೋರಿಸ್ತಿಲ್ಲ ಅಂದರೆ ದಸರಾ ವಿಶೇಷ ರೈಲು ಅಂತ ಇದೆಯಲ್ಲ, ಸೊ ಇದನ್ನು ನಿಮಗೆ ತೋರಿಸೋಣ. MEMU ಬೇರೆ, ಸೊ ಹೆಂಗಿರುತ್ತೆ ಅಂತ ನೋಡೋಣ ಅಂದ್ಬಿಟ್ಟು ನಾನು ಇದನ್ನು ಪ್ರಿಫರ್ ಮಾಡಿಕೊಂಡೆ ಓವರ್ ರಾಜ್ಯರಾಣಿ. ಸೊ ಇದು ಒಂದು
ಟೋಟಲಾಗಿ 8 ಕಾರ್ ಇರುವಂತಹ MEMU ಟ್ರೈನ್. ಸೊ ಪುಟ್ಟು MEMU ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ನಾರ್ಮಲಾಗಿ ನೀವು ನೋಡೋದು 12 ಕಾರ್ ಇರುತ್ತೆ, 16 ಕಾರ್ ಇರುವಂಥ MEMUಗಳು. ಇದು ಬಂದು 8 ಕಾರ್ ಇರುವಂತಹ MEMU. ಸೊ ತಿಂಡಿ ತಿನಿಸುಗಳೆಲ್ಲ ನಿಮಗೆ ಸಖತ್ತಾಗೆ ಸಿಗುತ್ತೆ. KSR ಬೆಂಗಳೂರಲ್ಲಿ ಯಾವುದೇ ರೀತಿಯ ತೊಂದರೆ ನಿಮಗೆ ಆಗೋದಿಲ್ಲ. ಸೊ 10 ನಿಮಿಷ ಇದೆ, ಬನ್ನಿ ಇಂಟೀರಿಯರ್ ಸಹ ತೋರಿಸ್ಬಿಡ್ತೀನಿ. ಟ್ರೈನ್ನ ಇಂಟೀರಿಯರ್ಸ್ ಹೆಂಗಿದೆ ಅಂತ. ಟ್ರೈನ್ ಓಡೋವಂಥ ಸ್ಲಾಟ್ ಸಹ ಸಖತ್ತಾಗೆ ಕೊಟ್ಟಿದ್ದಾರೆ. ಶತಾಬ್ದಿಗೂ ಮತ್ತು ರಾಜ್ಯರಾಣಿಗೂ ಮಧ್ಯದಲ್ಲಿ ಈ ಟ್ರೈನು ಓಡುತ್ತೆ. ಲೋಕಲ್ ಟ್ರೈನ್ ಅಲ್ವಾ, ರಾಜ್ಯರಾಣಿ ಮುಂದೆ ಹೋಗಿ ಓವರ್ಟೇಕ್ ಹೊಡೆಯುತ್ತೆ ಅಂತೆಲ್ಲ ಏನು ಅನ್ಕೋಬೇಡಿ. ಒಳ್ಳೆ ಸ್ಲಾಟೇ ಕೊಟ್ಟಿದ್ದಾರೆ. ರಾಜ್ಯರಾಣಿ 2 ಗಂಟೆಗೆ ರೀಚ್ ಆಗುತ್ತೆ, ನಾವು 1:35 ರೀಚ್ ಆಗ್ತೀವಿ. ಸೊ ಹೇಳಬೇಕಂದ್ರೆ ಓವರ್ಟೇಕ್ ಹೊಡೆಯೋ ಚಾನ್ಸೇ ಇಲ್ಲ. ಆರಾಮಾಗಿ ನೀವು ಈ ಟ್ರೈನಲ್ಲೇ ಹತ್ಕೊಂಡು ಹೋಗ್ಬೋದು. ಶತಾಬ್ದಿ ಸಹ ಮುಂದೆ ಹೋಗಿದೆ, ರಾಜ್ಯರಾಣಿ ನಮ್ಮ ಹಿಂದೆ ಬರುತ್ತೆ, ಮಧ್ಯದಲ್ಲಿ ನಾವು ಹೋಗ್ತೀವಿ. ಟೈಮ್ ಇವಾಗ 10:58 ಆಗ್ತಿದೆ. ಸೊ 2 ನಿಮಿಷ ಬಾಕಿ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ. ನೋಡೋಣ ಬನ್ನಿ ಆನ್ ಟೈಮಾಗಿ ಹೊರಡುತ್ತಾ ಮತ್ತು ಆನ್ ಟೈಮಾಗೆ ರೀಚ್ ಆಗುತ್ತಾ ಮೈಸೂರು. ಅದಕ್ಕೆ ಕಂಡ್ರಿ ನನಗೆ MEMU ಟ್ರೈನ್ಸ್ಗಳಂದರೆ ಸಖತ್ ಇಷ್ಟ ಕಂಡ್ರಿ. ಯಾವ ಒಂದೇ ಭಾರತ್ಗಿಂತ ಅಂತ ಬೇರೆ ಥರನೇ ಹೇಳ್ಬೋದು. ಪ್ರತಿಯೊಬ್ಬ ಪ್ಯಾಸೆಂಜರ್ಗೋಸ್ಕರನೂ ಟ್ರೈನ್ನ ನಿಲ್ಲಿಸ್ಕೊಂಡು ಹೋಗೋದು. ಹುಷಾರು ಕಂಡ್ರಿ. ಈ ಟ್ರೈನ್ ಮಿಸ್ ಆಯ್ತು ಅಂದರೂ ಪರವಾಗಿಲ್ಲ, ನಿಮ್ಗೆ ರಾಜ್ಯರಾಣಿ ಸಿಗುತ್ತೆ. ಸೊ ಅದನ್ನು ಸಹ ನೀವು ಆಪ್ಷನಾಗಿ ಕನ್ಸಿಡರ್. ಪಕ್ಕದಲ್ಲೇ ನಿಮಗೆ ಇನ್ನೊಂದು MEMU ಬಂದಿದೆ. ಸೊ ನೆಕ್ಸ್ಟ್ ಟೈಮ್ ಹತ್ಬೇಕಾದ್ರೆ ಹುಷಾರಾಗಿರಿ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆ ಟ್ರೈನು ಈ ಟ್ರೈನ್ಗಳು ಕೇಳ್ಕೊಂಡು ಹತ್ತಿ ಎಲ್ಲಿಗೆ ಹೋಗುತ್ತೆ ಈ ಟ್ರೈನು ಅಂತ. ಪ್ಲಸ್ ಅನೌನ್ಸ್ಮೆಂಟ್ನ ಕೇಳಿಸ್ಕೊಳ್ಳಿ, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಹಾಕಿದ್ದಾರೆ ಅಂತ ಕ್ಲಿಯರಾಗಿ ಹೇಳ್ತಾರೆ ನಿಮಗೆ. ಆ್ಯಂಡ್ ಟ್ರೈನ್ ಮೂವ್ ಆಗ್ಬಿಡ್ತು ಅಂದ್ಬಿಟ್ಟು ಓಡ್ಕೊಂಡೆಲ್ಲ ಬರೋಕ್ಕೆ ಹೋಗ್ಬೇಡಿ. ಇನ್ ಕೇಸ್ ಈ ಟ್ರೈನ್ ಮಿಸ್ ಆಯಿತು ಅಂದರೆ ನಿಮಗೆ ರಾಜ್ಯರಾಣಿ ಇದೆ, 11 ಗಂಟೆಗೆ ಹೊರಡುತ್ತೆ, ಅದು 11:15 ಹೊರಡುತ್ತೆ. 1:35 ನಾವು ರೀಚ್ ಆಗ್ತೀವಿ, 2 ಗಂಟೆಗೆ ರೀಚ್ ಆಗ್ತೀವಿ. ಸೊ ಅರ್ಧ ಗಂಟೆ ಡಿಫ್ರೆನ್ಸ್ ಅಷ್ಟೇ. ಮತ್ತು ಟೈಮಿಂಗ್ ಸಹ ಹೇಳ್ಬಿಡ್ತೀನಿ. ಟೋಟಲಾಗಿ 137 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ KSR ಬೆಂಗಳೂರಿಂದ ಮೈಸೂರುವರೆಗೂ. ರೂಟು ಮತ್ತು ಸ್ಟಾಪೇಜಸ್ ಎರಡು ಸೈಮಲ್ಟೇನಿಯಸ್ ಆಗಿ ಹೇಳ್ತೀನಿ. KSR ಬೆಂಗಳೂರು, ಅಲ್ಲಿಂದ ಹೊರಟಿದ ತಕ್ಷಣ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ ಆಗಿದ ತಕ್ಷಣ ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣ. ಅದಾದಮೇಲೆ ಮೈಸೂರು ರೀಚ್ ಆಗ್ತೀರಾ. ಮೈಸೂರಿಂದ ಇದು ಅಶೋಕಪುರಂ ತನಕ ಹೋಗುತ್ತೆ. ಮಧ್ಯದಲ್ಲಿ ಚಾಮರಾಜಪುರಂ ಸ್ಟಾಪ್ ಇದೆ, ಅದಾಗಿದ ತಕ್ಷಣ ನೀವು ಅಶೋಕಪುರಂ ರೀಚ್ ಆಗ್ತೀರಾ. ಸೊ ಇದು ಸ್ಟಾಪೇಜಸ್ ಪ್ಲಸ್ ರೂಟ್ ಸಹ ಇದೇ ಆಗಿದೆ. ರಾಜ್ಯರಾಣಿ ಕ್ರೌಡೆಲ್ಲ ಇದೇ ಟ್ರೈನ್ ಫುಲ್ ಮಾಡ್ತಿದೆ. ಓಕೆನಾ. ಸೊ 11:19 ಬರುತ್ತೆ, 11:20 ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಟ್ರೈನ್ ಈ ಟ್ರೈನ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ಬೆಂಗಳೂರು ಏನಾದ್ರು ಮಿಸ್ ಆಯ್ತು ಅಂದರೆ ಕೆಂಗೇರಿಯಿಂದ ನೀವು ಹತ್ಕೋಬೋದು. ಕೆಂಗೇರಿ ಆಗಿದ ತಕ್ಷಣ ನೆಕ್ಸ್ಟ್ ಹಾಲ್ಟ್ ಇರುತ್ತೆ ಬಿಡದಿ, 1 ನಿಮಿಷ ಹಾಲ್ಟು. ರಾಜ್ಯರಾಣಿದು ಎಲ್ಲ ಕ್ರೌಡು ಇದಕ್ಕೆ ಹತ್ತುತ್ತಿದ್ದಾರೆ. ಸೊ ಸ್ವಲ್ಪ ರಶ್ ಆಗೋ ಚಾನ್ಸಸ್ಸು ಈ ಟ್ರೈನ್ ಇದೆ. ಅಕ್ಟೋಬರ್ 2ನೇ ತಾರೀಕು ತನಕ ಮಾತ್ರ ಈ ಟ್ರೈನು ಓಡುತ್ತೆ. 5 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಬಿಡದಿಗೆ ಬಂದಿದ್ದೀವಿ. 11:35 ಬರುತ್ತೆ ಮತ್ತು 11:36 ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಯೂ ಸಹ ಒಂದು ಒಳ್ಳೆ ರೇಂಜಿಗೆ ಬೋರ್ಡಿಂಗ್ ಆಗಿದೆ. ಸೊ ಟ್ರೈನ್ ಇನ್ನೂ ರಶ್ ಆಗೇ ಇದೆ. 99% ಮಂಡ್ಯ ತನಕ ರಶ್ ಇರುತ್ತೆ. ಅದಾದಮೇಲೆ ನೋಡಬೇಕು ರಶ್ ಕಂಟಿನ್ಯೂ ಆಗುತ್ತೋ ಅಥವಾ ಕ್ರೌಡ್ ಕಮ್ಮಿ ಆಗುತ್ತೋ ಇಲ್ಲ ಮೈಸೂರು ತನಕ ಹಿಂಗೆ ಇರುತ್ತೋ ಅಂತ ನೋಡ್ಬೇಕು. ಸೊ ಫ್ರಂಟ್ಗೆ ಹೋಗ್ತಾಯಿದ್ದೀನಿ, ಫ್ರಂಟಲ್ಲಿ ಹತ್ಕೊಳ್ಳೋಣ ಅಂದ್ಬಿಟ್ಟು. ಹಿಂದ್ಗಡೆ ಅಂತೂ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಕಣ್ರಿ. ಒಟ್ಟ ಬನ್ನಿ ಹೊರಡೋಣ.
ಕಾರ್ ಲೋಡಿಂಗ್ ಅನ್ಲೋಡಿಂಗ್ ಹಿಂಗೆ ಮಾಡೋದು. ಸೊ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ರೇಷ್ಮೆ ನಗರಿ ರಾಮನಗರಕ್ಕೆ ಬಂದಿದ್ದೀವಿ. ಇಲ್ಲಿಗೆ 11:46ಕ್ಕೆ ಬರುತ್ತೆ, 11:47ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಇಲ್ಲಿಗೆ 11:52ಕ್ಕೆ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 6 ನಿಮಿಷ ಲೇಟಾಗೆ ನಾವು ಇಲ್ಲಿ ಬಂದಿದ್ದೀವಿ. ಸೊ ಇಲ್ಲಿನ ಜನರು ಏನು ಹೇಳ್ತಿದ್ದಾರೆ ಅಂದರೆ ಈ ಟ್ರೈನ್ ಹೋಗ್ತಾ ಹೋಗ್ತಾ ಇನ್ನೂ ರಶ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನಕ್ಕೆ ಈ ಟ್ರೈನು ಪಾಂಡವಪುರ ಸ್ಟಾಪ್ ಇದೆ, ಪ್ಲಸ್ ರಾಜ್ಯರಾಣಿ ಪಾಂಡವಪುರ ಸ್ಟಾಪ್ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಚನ್ನಪಟ್ಟಣ ಆದಮೇಲೆ ಪಾಂಡವಪುರಕ್ಕೆ ಯಾರ್ಯಾರು ಹೋಗ್ಬೇಕಂತ ಇದ್ದಾರೋ ಅವರೆಲ್ಲರೂ ಇದೇ ಟ್ರೈನ್ ಪ್ರಿಫರ್ ಮಾಡ್ತಾರೆ. ಸೊ ನೋಡಿ, ವಿಡಿಯೋನ ಎಂಡ್ ತನಕ ನೋಡಿ. ನಿಮಗೆ ಆಯಿತು ಅಂದರೆ ಈ ಟ್ರೈನಲ್ಲಿ ಬನ್ನಿ, ಇಲ್ಲಾಂದರೆ ಬೆಸ್ಟ್ ರಾಜ್ಯರಾಣಿನಲ್ಲೇ ಬನ್ನಿ. ಖಾಲಿಗೆ ಬರ್ಬೋದು ನೀವು ಆರಾಮಾಗೆ. ರಾಜ್ಯರಾಣಿ ಖಾಲಿ ಇದೆ. ನನ್ನ ಫ್ರೆಂಡ್ ಒಬ್ಬರು ಟ್ರಾವೆಲ್ ಮಾಡ್ತಿದ್ದಾರೆ ರಾಜ್ಯರಾಣಿನಲ್ಲಿ, ಖಾಲಿ ಇದೆ ಅಂತ ಸೀರಿಯಸ್ಲಿ ಟ್ರೈನು. ಇನ್ನೊಂದು ನಿಲ್ಗಡೆ ಆದಂತಹ ಚನ್ನಪಟ್ಟಣಕ್ಕೆ ಬಂದಿದ್ದೀವಿ. ಇದನ್ನು ಬೊಂಬೆಗಳ ನಗರಿ ಅಂತಲೇ ಕರೀತಾರೆ. 11:57ಕ್ಕೆ ಬರುತ್ತೆ, 11:58ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 12 ಗಂಟೆಗೆ ಬಂದಿದ್ದೀವಿ. ಸೊ ಸರಿ ಸುಮಾರು ಹೇಳಬೇಕಂದ್ರೆ 2 ನಿಮಿಷ ಲೇಟಾಗಿ ನಾವು ಚನ್ನಪಟ್ಟಣಕ್ಕೆ ಬಂದಿದ್ದೀವಿ. ಜನ ಇಲ್ಲಿ ಹತ್ಕೊಂಡಿಲ್ಲ, ಬಟ್ ಒಂದಷ್ಟು ಜನ ಇಲ್ಲಿ ಇಳ್ಕೊಂಡ್ರು. ಸೊ ಟ್ರೈನ್ ಹಾಗೆ ಇದೆ, ಒಂದಷ್ಟು ಜನ ಇಳ್ಕೊಂಡು ಒಂದಷ್ಟು ಜನ ಹತ್ಕೊಂಡು ಏನು ಡಿಫ್ರೆನ್ಸ್ ಆಗಿಲ್ಲ ಅಂತ ಹೇಳ್ಬೋದು. ಪ್ಲಸ್ ತಿಂಡಿ ತಿನಿಸುಗಳು ನಿಮ್ಗೆ ಏನೇನು ಅವೈಲೇಬಲ್ ಇದೆ ಅಂದರೆ ವಡೆ ಮಾರ್ತಿದ್ದಾರೆ, ಮತ್ತು ಕಡಲೆಕಾಯಿ ಅವೈಲೇಬಲ್ ಇದೆ, ನೀರು ಬಾಟ್ಲ್ ಸಹ ನಿಮ್ಗೆ ಅವೈಲೇಬಲ್ ಇದೆ. ಸೊ ಪ್ರಿಟಿ ಮಚ್ ಏನೇನು ಬೇಕೋ ನಿಮಗೆ ಒಂದು ಜರ್ನಿ ಅಂದರೆ 2.25 ಗಂಟೆ ಜರ್ನಿ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಈ ಟ್ರೈನಲ್ಲಿ. ಸೊ ಶೆಟ್ಟಿಹಳ್ಳಿನಲ್ಲಿ ಅನ್ಸ್ಕೆಡ್ಯೂಲ್ಡ್ ಹಾಲ್ಟ್ ಕೊಟ್ಟಿದ್ದಾರೆ. ಅಂದರೆ ಟೈಮ್ ಟೇಬಲ್ ಪ್ರಕಾರ ಇಲ್ಲಿ ಹಾಲ್ಟ್ ಇಲ್ಲ, ಬಟ್ ಏನೋ ನಿಲ್ಲಿಸಿದೆ, ಟೆಕ್ನಿಕಲ್ ಹಾಲ್ಟ್ ಅನ್ಸುತ್ತೆ. ಇಲ್ಲಿ ನೋಡಿ ಟ್ರೈನಲ್ಲಿ ಬಂಡೆಗಳನ್ನ ಹೇಗೆ ಸಾಗಿಸ್ತಾರೆ ಅಂತ. ಶಿಂಷಾ
ಮೇಲ್ಗಡೆ ಆದಂತಹ ಮದ್ದೂರಿಗೆ ಬಂದಿದ್ದೀವಿ. ಇಲ್ಲಿಗೆ 12:11ಕ್ಕೆ ಬರುತ್ತೆ ಮಧ್ಯಾಹ್ನ, ಮತ್ತು 12:12ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸರಿಸುಮಾರು 5 ನಿಮಿಷ ಲೇಟಾಗೆ ಮದ್ದೂರಿಗೆ ರೀಚ್ ಆಗಿದ್ದೀವಿ. ಮದ್ದೂರಿಗೆ ಬಂದರೆ ಮದ್ದೂರು ವಡೆ ಅಂತೂ ಟ್ರೈ ಮಾಡೋದಂತೂ ಮರಿಬೇಡಿ. ಸ್ಟೇಷನ್ ನೋಡಿದ್ರಲ್ಲ ಇಂಥ ಹಳೆ ಸ್ಟೇಷನ್ ಅಂತ, ಅದಕ್ಕೋಸ್ಕರ ಫುಲ್ ಕ್ಲಿಪ್ ಇಟ್ಕೊಂಡೆ ನಾನು, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸ್ಟೇಷನ್ ತೋರಿಸ್ಬೋದು ಅಂತ. ಪ್ಲಸ್ ಮಧ್ಯದಲ್ಲಿ ನಿಮಗೆ ಮದ್ದೂರು ವಡೆ ಮಾರೋರು ಅವೈಲೇಬಲ್ ಇದ್ದಾರೆ, ಟ್ರೈನಲ್ಲಿ ಸಹ ಅವೈಲೇಬಲ್ ಇದ್ದಾರೆ, ಅಂದರೆ ಟ್ರೈ ಮಾಡೋದಂತೂ ಮರಿಬೇಡಿ. ಒಡೆಯರ್ ಎಕ್ಸ್ಪ್ರೆಸ್ ಇರ್ಬೇಕನ್ಸುತ್ತೆ, ಆ ಕಡೆ ಕ್ರಾಸ್ ಆಗಿದೆ. ಇನ್ನೊಂದು ನಿಲ್ಗಡೆ ಆದಂತಹ ನಮ್ಮ ರೆಬಲ್ ಸ್ಟಾರ್ ಅವರ ಊರಾದಂತಹ ಮಂಡ್ಯಗೆ ಬಂದಿದ್ದೀವಿ. ಯಾರು ಗೊತ್ತಾಗಿಲ್ವಾ, ಮಂಡ್ಯದ ಗಂಡು ಅಂತಲೇ ಅವ್ರನ್ನ ಕರೀತಾರೆ. ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಕಮೆಂಟ್ನ ಪಿನ್ ಮಾಡ್ತೀನಿ, ಓಕೆನಾ. ಸೊ 12:31ಕ್ಕೆ ಬರುತ್ತೆ ಮಂಡ್ಯಗೆ, ಮತ್ತು 12:32ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಮಂಡ್ಯನಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿಗೆ 6 ನಿಮಿಷ ಲೇಟಾಗೆ 12:37ಕ್ಕೆ ಇಲ್ಲಿ ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 50% ಕ್ರೌಡು ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು 50% ಹಾಗೆ ಇದೆ. ಸೊ ನೋಡೋಣ ಇರಿ, ಹೋಗ್ತಾ ಹೋಗ್ತಾ ಹಿಂಗೆ ಇರುತ್ತೋ ಅಥವಾ ಕಮ್ಮಿ ಆಗ್ತಾ ಹೋಗುತ್ತೋ ಅಂತ ನೋಡೋಣ ಬನ್ನಿ. ಚಂದ್ರಗಿರಿ ಕೊಪ್ಪಳ. ನಿಲ್ಗಡೆ ಆದಂತಹ ಪಾಂಡವಪುರಗೆ ಬಂದಿದ್ದೀವಿ. 12:54ಕ್ಕೆ ಬರುತ್ತೆ ಮಧ್ಯಾಹ್ನ, ಮತ್ತು 12:55ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 6 ನಿಮಿಷ ಲೇಟಾಗಿ 1 ಗಂಟೆ ಸರಿ ಸುಮಾರು ಇಲ್ಲಿಗೆ ಬಂದಿದ್ದೀವಿ. ಅಷ್ಟೇ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು. ಬನ್ನಿ ಹೊರಡೋಣ ಪಾಂಡವಪುರದಿಂದ. ಬ್ಯಾಕ್ಗ್ರೌಂಡ್ ಸೌಂಡ್ ಕೇಳಿಸ್ಕೊಡಿ. ಎಸ್ಪೆಷಲಿ ಈ ಥರ ವೆಂಡರ್ಸ್ ಇರ್ತಾರೆ ನೋಡಿ, ಬಿಸಿ ಇದ್ದರೆ ಮಾತ್ರ ಕಾಸು ಕೊಡಿ ಅಂತ. ಈ ಥರ ವೆಂಡರ್ಸ್ ಹತ್ರ ಮದ್ದೂರು ವಡೆ ತೊಗೊಂಡ್ರಿ, ಸೀರಿಯಸ್ಲಿ ಕ್ರಿಸ್ಪಿಯಾಗಿರುತ್ತೆ, ಸಗದಾಗಿರುತ್ತೆ. ಟ್ರೈ ಮಾಡೋದಂತೂ ಮರಿಬೇಡಿ. 20 ರೂಪೀಸ್ ಏನೋ ಬರುತ್ತೆ ಅನ್ಸೋದು ಒಂದು ವಡೆಗೆ.
ಕಾವೇರಿ ನದಿ ತೀರದಲ್ಲಿರುವಂತಹ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ಒಂದಕ್ಕೆ ಬರುತ್ತೆ ಮತ್ತು 1:02ಕ್ಕೆ ಇಲ್ಲಿಂದ ಹೊರಡುತ್ತೆ. ಇಲ್ಲಿಯೂ ಸಹ 1 ನಿಮಿಷ ಹಾಲ್ಟ್ ಇರೋದು. ಹಿಂದ್ಗಡೆ ಅಂದರೆ ಸ್ಟೇಷನ್ ಎಂಟ್ರ್ ಆಗಬೇಕಾದ್ರೆ ಒಂದು ಕಾವೇರಿ ನದಿ ನೋಡಿದ್ರ, ಪ್ಲಸ್ ಇಲ್ಲಿಯೂ ಸಹ ಇನ್ನೊಂದಿದೆ ನೋಡಿ. ಸಾರಿ, ಅದು ಹೇಳೋದು ಮತ್ತೆ ಅದು ಉತ್ತರ ಕಾವೇರಿ. ನೆಕ್ಸ್ಟ್ ನಾವು ಎಂಟ್ರ್ ಆಗೋದು ದಕ್ಷಿಣ ಕಾವೇರಿ. ಇದಾದಮೇಲೆ ಇನ್ನೂ ಒಂದು ನದಿ ಬರುತ್ತೆ ನೋಡಿ. ಟೋಟಲಾಗಿ 3 ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ನೋಡಿ, ಸೆಕೆಂಡ್ ಒನ್ ಆಯಿತು, ಥರ್ಡ್ ಒನ್ ಬರುತ್ತೆ ನೋಡಿ. ಪಶ್ಚಿಮ ವಾಹಿನಿ. ನೋಡಿ, ಪ್ಲ್ಯಾಟ್ಫಾರ್ಮ್ ನಂಬರ್ 1 ಕಡೆನೇ ನಿಮಗೆ ಟೂರಿಸ್ಟ್ ಇನ್ಫಾರ್ಮೇಷನ್ ಫೆಸಿಲಿಟಿ ಸಹ ಅವೈಲೇಬಲ್ ಇದೆ. ಕ್ಲೋಕ್ ರೂಮ್ ಸಹ ನಿಮ್ಗೆ ಅವೈಲೇಬಲ್ ಇದೆ. ಇನ್ ಕೇಸ್ ನೀವು ಲಗೇಜ್ನಲ್ಲಿ ಇಟ್ಬಿಟ್ಟು ಮೈಸೂರನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀರಾ ಅಂದರೆ ನಂದಿನಿ ಪಾರ್ಲರ್ ಎಲ್ಲ ಅವೈಲೇಬಲ್ ಇದೆ ನಿಮಗೋಸ್ಕರ. ಈ ಸ್ಟೇಷನ್ ಹೊರಗಡೆ ಹೋಗಿ ತೋರಿಸ್ತೀನಿ. ಇಲ್ಲಿಂದ ಪ್ಯಾಲೇಸ್ಗೆ ನೀವು ಹೋಗಬೇಕಂದ್ರೆ ಸರಿ ಸುಮಾರು 2 ಕಿಲೋಮೀಟ್ರನೂ ಬರುತ್ತೆ ನಿಮಗೆ ಇಲ್ಲಿಂದ. ಇಲ್ಲೆಲ್ಲ ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ. ಫುಲ್ ಎಲ್ಲ ಎಕ್ಸಿಟಲ್ಲೂ ಒಂದೊಂದು ಏನಂತಾರೆ, ಎಲ್ಲ ಎಕ್ಸಿಟಲ್ಲೂ ಒಬ್ರೊಬ್ರು ಟಿಕೆಟ್ ಚೆಕಿಂಗ್ ಇದ್ದಾರೆ. ಸೊ ಏನೇನೋ ಚೇಷ್ಟೆಗಳೆಲ್ಲ ಮಾಡ್ಕೊಂಡು ಸಿಗಾಕೊಳ್ಳೋಕ್ಕೆ ಹೋಗಬೇಡಿ. ಟ್ರಿಪ್ ನಮ್ಮ ಮೆಮೊರೇಬಲ್ ಆಗಿಡಿ, ಒಳ್ಳೊಳ್ಳೆ ಮೆಮರೀಸಿಂದ, ಈ ಥರ ಮೆಮರೀಸಿಂದ ಅಲ್ಲ. ಓಕೆನಾ? ಸೊ ನೋಡಿ, ಎಕ್ಸಿಟ್ ಆಗಿದ ತಕ್ಷಣ ನಿಮಗೆ ಇಲ್ಲೇ ಹೀಗೆ ಜಸ್ಟ್ ಮುಂದೆ ಹೋದರೆ ಈ ಥರದ ನ್ಯಾಪ್ಕ ಇಟ್ಕೊಳ್ಳಿ, ಸೊ ದಟ್ ಬಂದಾಗ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಹೀಗೆ ಹೋಗಿದ ತಕ್ಷಣ ನಿಮಗೆ ಪ್ರೀಪೇಯ್ಡ್ ಆಟೋ ಸಹ ನಿಮಗೆ ಅವೈಲೇಬಲ್ ಇರುತ್ತೆ. ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ತುಂಬ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಅಥವಾ ತುಂಬ ಅಫಿಷಿಯಲ್ಸ್ ಸಹ ಅವೈಲೇಬಲ್ ಇದ್ದಾರೆ ಟೂರಿಸ್ಟ್ ಹೆಲ್ಪ್ ಮಾಡೋಕ್ಕೆ ಅಂತ. ಅವ್ರನ್ನ ಕೇಳಿಕೊಂಡು ನೀವು ಹೋಗಬಹುದು. ಇಲ್ಲೇ ಸಹ ನಿಮಗೆ ಬೈಕ್ ರೆಂಟ್ ಮಾಡ್ಬೋದು. ಸೇಮ್ ಇದೇ ಸ್ಪಾಟ್ ನೋಡಿ, ಇಲ್ಲಿ ಪ್ರಿಪೇಯ್ಡ್ ಆಟೋ ಇಲ್ಲಿ ಕಾಣಿಸ್ತಿದೆ. ಬೈಕ್ ಸಹ ನೀವು ರೆಂಟ್ ಮಾಡಿಕೊಂಡು ಮೈಸೂರನ್ನ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೋದು. ತುಂಬ ಕಾರ್ಸ್ಗಳು ಓಹೋ ತುಂಬ ಜನ ಬಂದಿದ್ದಾರೆ ಕಣ್ರಿ. ಯೂಶ್ವಲಾಗಿ ಪಾರ್ಕಿಂಗ್ ಅಂತೂ ಹಾಫ್ ಫುಲ್ ಇರುತ್ತೆ, ಫುಲ್ ಇರೋಲ್ಲ. ಇವತ್ತಂತೂ ಫುಲ್ ಇದೆ. ಎಷ್ಟು ಮಿಸ್, ಮೊಬೈಲ್ ಬಿದ್ದು ನಂದು ಮೂಮೆಂಟ್ ಆಗೋಗ್ಬಿಡ್ತಿತ್ತು. ಎನಿವೇಸ್, ಸೊ ಬಂದ ತಕ್ಷಣ ತಿಂಡಿ ತಿನಿಸುಗಳು ನೀವೇನಾದ್ರು ನೋಡ್ತಿದ್ರೆ ಸ್ಟೇಷನ್ ಈ ಭಾಗದಲ್ಲಿ ನಿಮಗೆ, ಈಗ ಸ್ಟೇಷನ್ ಇದು ಸ್ಟೇಷನ್ ಈ ಭಾಗದಲ್ಲಿ ನಿಮಗೆ A to B ಸಹ ಅವೈಲೇಬಲ್ ಇದೆ. ಸೊ ಅಲ್ಲೇ ನೀವು ತಿಳ್ಕೊಬೋದು. ಸೊ ನೋಡಿ, ಮೈಸೂರು ರೈಲ್ವೆ ಸ್ಟೇಷನಿಂದ ಪ್ಯಾಲೇಸು 1.7 ಕಿಲೋಮೀಟರ್ಸ್ ಆಗುತ್ತೆ. ಓಕೆನಾ? ನಂದು ಒಂದೇ ಒಂದು ಸಜೆಷನ್ ಇದೆ, ಕನ್ಸಿಡರ್ ಮಾಡ್ಕೊತಿರೋ ಇಲ್ವೋ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಗೊತ್ತಾ ಸಜೆಷನು? ಫ್ರೆಂಡ್ಸ್ಗಳ ಜೊತೆ ಎಸ್ಪೆಷಲಿ ನೀವು ಬರ್ತಿದ್ರೆ, ಓಕೆನಾ, ಫ್ರೆಂಡ್ಸ್ಗಳ ಜೊತೆ ದಸರಾ ನೋಡೋಕೆ ಏನಾರು ಬರ್ತಿದ್ರೆ ಈ 1.7 ಕಿಲೋಮೀಟರ್ಸ್ ಏನಿದೆಯೋ ನಡ್ಕೊಂಡು ಹೋಗ್ರಿ. ಇವಾಗ ಗೊತ್ತಾ, ಕಾಸ್ಟ್ ಕಟ್ಟಿಂಗ್ ಸಹ ಅಂತಲೂ ಹೇಳ್ಬೋದು. ಪ್ಲಸ್ ಆ ಏರಿಯಾ ನೋಡಿ ಎಷ್ಟು ಸಖತ್ತಾಗಿದೆ. ಒಂದು ಸ್ವಲ್ಪ ಲೈಟ್ ಕಮ್ಮಿ ಆಯಿತು ಅಂದರೆ ಸಾಯಂಕಾಲ ಆಗ್ತಾ ಬರ್ತು ಅಂದರೆ ಲೈಟಿಂಗ್ ಸಹ ಇರುತ್ತೆ. ಸೊ ಇಲ್ಲಿಂದನೇ ನಿಮ್ಗೆ ಲೈಟಿಂಗ್ ಸಹ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಡ್ಕೊಂಡು ಹೋಗಿ. ಓಕೆನಾ? 1.7 ಕಿಲೋಮೀಟರ್ಸ್ ಹೌದು, ಸ್ವಲ್ಪ ಜಾಸ್ತಿ ಇದೆ, ನಡೀದಿರೋರಿಗೆ ಸ್ವಲ್ಪ ಜಾಸ್ತಿ ಇದೆ. ಇಲ್ಲಾಂದರೆ ನಿಮಗೆ ಬಸ್ ಫೆಸಿಲಿಟಿ ಸಹ ಅವೈಲೇಬಲ್ ಇದೆ. ಬಟ್ ನನ್ನ ಸಜೆಷನ್ನು ಫ್ರೆಂಡ್ಸ್ಗಳ ಜೊತೆ ಬರ್ತಿದ್ರೆ ಅಂದರೆ ನಡ್ಕೊಂಡು ಹೋಗಿ ಪ್ಯಾಲೇಸ್ ತನಕ.
ಓಕೆನಾ. ಸೊ ದಟ್ ಒಳ್ಳೆ ಮೂಮೆಂಟ್ಸ್ ಸಿಗುತ್ತೆ, ಒಳ್ಳೊಳ್ಳೆ ಐತಿಹಾಸಿಕ ಜಾಗಗಳು ಸಹ ಅವೈಲೇಬಲ್ ಇದೆ ನಿಮಗೆ ಮೈಸೂರಲ್ಲಿ. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಕಪಿ ಚೇಷ್ಟೆಗಳು ಮಾತಾಡ್ತಾ ಫುಲ್ಲು ರಸ್ತೆ ಉದ್ದಕ್ಕೂ ಮಾತಾಡಿಕೊಂಡು ಎಕ್ಸ್ಪ್ಲೋರ್ ಮಾಡೋಕ್ಕಂತೂ ಸಕ್ಕತ್ತಾಗಿದೆ. 1.7 ಕಿಲೋಮೀಟರ್ಸ್. ಟೆಂಪ್ರೇಚರ್ ಬಗ್ಗೆ ಹೇಳ್ಬೇಕಂದ್ರೆ ಬೆಂಗಳೂರು ಅಷ್ಟೇ ಇದೆ, ಬೆಂಗಳೂರಿಗಿಂತ ಒಂದು ಸ್ವಲ್ಪ ತಣ್ಣಗೆ ಇದೆ ಅಂತಲೇ ಹೇಳ್ಬೋದು. ಸೊ ಅಷ್ಟೊಂದೇನು ಮ್ಯಾಟರ್ ಆಗಲ್ಲ ಅನಿಸುತ್ತೆ ಟೆಂಪ್ರೇಚರ್. ಜಂಬೂ ಸವಾರಿ ನೋಡೋಕ್ಕೆ ಮೈಸೂರಿಗೆ ಏನಾದ್ರು ಬರ್ತಿದ್ದೀರಾ ಅಂದರೆ ಗುರುವಾರದ ದಿನ ಜಂಬೂ ಸವಾರಿ ನಡೆಯುತ್ತೆ. ಈ ವಿಡಿಯೋ ಭಾನುವಾರ ರೆಕಾರ್ಡ್ ಆಗ್ತಿರೋದು, ನಿಮ್ಮ ಭಾನುವಾರನೇ ನೋಡ್ತೀರಾ ನೀವು. ಸೊ ಗುರುವಾರ ಜಂಬೂ ಸವಾರಿ ಬರ್ತಿದ್ರೆ ನೀವು ಮೈಸೂರಿಗೆ ಬನ್ನಿ. ಟೈಮ್ ನೋಡ್ಕೊಂಬಿಡಿ 1:15. ಸೊ 1:15 ಇನ್ನೊಂದು 5 ನಿಮಿಷ ಮುಂಚೆನೇ ಹೊರಗಡೆ ಬರೋಷ್ಟಲ್ಲ 5 ನಿಮಿಷ ಆಯಿತು. ಸೊ 1:25 ಅಷ್ಟೊತ್ತಿಗೆ ನೀವು ಮೈಸೂರು ರೀಚ್ ಆಗಿ ಹೋಗ್ತೀರಾ, ಓಕೆನಾ. ಸೊ ಇಲ್ಲಿಂದ ಆ ಪ್ರೊಸೆಷನ್ ಏನು ಸ್ಟಾರ್ಟ್ ಆಗುತ್ತೋ, ಅಂದರೆ ಆ ಜಂಬೂ ಸವಾರಿ ಏನು ಸ್ಟಾರ್ಟ್ ಆಗುತ್ತೋ, ಆನೆ ಮೇಲೆ ಅಂಬಾರಿ ಇರುತ್ತಲ್ಲ, ಸೊ ಅದೇನು ಸ್ಟಾರ್ಟ್ ಆಗುತ್ತೋ ಅದು ಸರಿ ಸುಮಾರು 4:40 ಅಷ್ಟೊತ್ತಿಗೆ ಸಾಯಂಕಾಲ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ CM ಅವರು ನಂದಿ ಧ್ವಜ ಪೂಜೆ ಅಂತ ಮಾಡ್ತಾರೆ. ಅದಕ್ಕೆ ಆ್ಯಕ್ಸಸ್ ಇರೋಲ್ಲ ನಿಮಗೆ, ಬಟ್ ಇನ್ ಕೇಸ್ ಟಿ ವಿನಲ್ಲಿ ಏನಾದರೂ ನೀವು ನೋಡ್ತಿದ್ರೆ ನಂದಿ ಧ್ವಜ ಪೂಜೆ ಅದನ್ನು ಮಾಡ್ತಾರೆ. ಧನುರ್ಲಗ್ನಲ್ಲಿ ಮಾಡ್ತಾರೆ. ಅದನ್ನು 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮತ್ತು 1:20ಕ್ಕೆ ಸರಿ ಸುಮಾರು ಅದು ಮುಗಿಯುತ್ತೆ. ಅದಾದಮೇಲೆ ನಿಮಗೆ ಆ ಪ್ರೊಸೆಷನ್ ಅಂತ ನಾನು ಏನೇನು ಹೇಳಿದ್ನೋ ಅದು 4:40ಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಸರಿ ಸುಮಾರು 5:10 ರೌಂಡ್ ಆಫ್ ಮಾಡೋಣ ಹೇಳ್ತಿರೋದು. 5:10 ಅಷ್ಟೊತ್ತಿಗೆ ಆ ಮಧ್ಯದಲ್ಲಿ ಆ ಪುಷ್ಪ ಅರ್ಪಣೆ ಮಾಡ್ತಾರೆ ಅಂಬಾರಿಗೆ ಮತ್ತು ಚಾಮುಂಡಿ ತಾಯಿಗೆ. ಸೊ ಈ ಟೈಮಿಂಗಲ್ಲಿ ನೀವು ಆದಷ್ಟು ರೀಚ್ ಆಗಿಬಿಡಿ ಮೈಸೂರು ಪ್ಯಾಲೇಸ್ ಹತ್ರ. ಇನ್ನು ರೂಟ್ ಬಗ್ಗೆ ಹೇಳಬೇಕಂದ್ರೆ ಪ್ಯಾಲೇಸಿಂದ ಆಲ್ಬರ್ಟ್ ರೋಡ್ ಕಡೆ ಬರುತ್ತೆ. ಆಲ್ಬರ್ಟ್ ರೋಡಿಂದ ಸಯ್ಯಾಜಿ ರೋಡ್ ಕಡೆಯಿಂದ ಬನ್ನಿ ಮಂಟಪ ಹೋಗುತ್ತೆ. ಸೊ ಈ ಒಂದು ರೂಟಲ್ಲಿ ಆ ಅಂಬಾರಿ ಬರುತ್ತೆ, ಅಂದರೆ ಆ ಪ್ರೊಸೆಷನ್ ಬರುತ್ತೆ. ಧನುರ್ಲಗ್ನ ಸ್ಟಾರ್ಟಿಂಗ್ ಬಂದು ಧನುರ್ಲಗ್ನಲ್ಲಾಗುತ್ತೆ. ಅದಾದಮೇಲೆ ಕುಂಭಲಗ್ನಲ್ಲಿ ಆ ಪುಷ್ಪ ನಮನ ಮಾಡ್ತಾರೆ. CM ಅವರು, DCM ಅವರು ಮತ್ತು ತುಂಬ ಗಣ್ಯರು ಮತ್ತು ಮೈಸೂರಿನ ರಾಜರವರೆಲ್ಲ ಇದ್ದಾರಲ್ಲ ಅವರೆಲ್ಲ ಸಹ ಪುಷ್ಪ ನಮನ ಕೊಡ್ತಾರೆ. ಅದಾದಮೇಲೆ ಜಂಬೂ ಸವಾರಿ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಡೀಟೇಲ್ಸ್ ಜ್ಞಾಪಕ ಇಟ್ಕೊಳ್ಳಿ. 4:40 ಸರಿ ಸುಮಾರು ಸ್ಟಾರ್ಟ್ ಆಗುತ್ತೆ. 4:40ರಿಂದ 5:10 ಒಳಗಡೆ ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಆಗ್ಬೋದು. ಸೊ ನಿಮಗೆ ಸರಿ 2 ಗಂಟೆ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ರು ಆಲ್ಮೋಸ್ಟ್ 2.25 ಅವರ್ ನಿಮಗೆ ಟೈಮ್ ಇರುತ್ತೆ ಮೈಸೂರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಮತ್ತು ಪ್ಯಾಲೇಸ್ ಹತ್ರ ಹೋಗೋಕ್ಕೆ. ಸೊ ಆದಷ್ಟು ಬೇಗ ಹೋಗಿ, ಓಕೆನಾ. ಪ್ಲಸ್ ರಶ್ ಅಂತೂ ಇದ್ದೇ ಇರುತ್ತೆ, ಅವತ್ತಿನ ದಿನ ಫುಲ್ ರಶ್ ಇರುತ್ತೆ. ಪಾಸಸ್ಗಳು ಎಲ್ಲ ಸೋಲ್ಡ್ ಔಟ್ ಆಗೋಗಿದೆ. 6,000-6,500 ಪಾಸ್ ಸಹ ಸೋಲ್ಡ್ ಔಟ್ ಆಗೋಗಿದೆ. ಸೊ ನೋಡ್ಕೊಳ್ಳಿ ಯಾವ ಜಾಗ ನಿಮ್ಗೆ ಕಂಫರ್ಟೇಬಲ್ ಆಗಿರುತ್ತೋ ಸೇಫಾಗೆ ಜಂಬೂ ಸವಾರಿನ ನೋಡಿಕೊಂಡು ಬನ್ನಿ. ಟ್ರೈ ಮಾಡ್ತೀನಿ ನಾನು, ನನ್ನ ಅವೈಲಬಿಲಿಟಿ ನೋಡಿಕೊಂಡು ನಾನು ಬರೋಕ್ಕೆ ಟ್ರೈ ಮಾಡ್ತೀನಿ. ಬೆಂಗಳೂರಿಂದ ಸೇಮ್ ನಾನು ಸಹ ಇನ್ ಕೇಸ್ ನಾನು ಬಂದರೆ ಇದೇ ಟ್ರೈನಲ್ಲಿ ಬರ್ತೀನಿ. ಯಾರಾದರೂ ಮೀಟ್ ಮಾಡಬೇಕು ಅಂತ ಇದ್ದರೆ ನನ್ನ ಅವೈಲಬಿಲಿಟಿ ಪ್ರಕಾರ ಗುರುವಾರ ಬೆಳಗ್ಗೆ ಒಂದು ಸತಿ ನೋಡಿ, ಓಕೆನಾ. ಸೊ ಇನ್ ಕೇಸ್ ನಾನು ಏನಾದರೂ ಬರ್ತಿದ್ರೆ ಸ್ಟೋರಿ ಅಪ್ಡೇಟ್ ಮಾಡ್ತೀನಿ. ಇನ್ ಕೇಸ್ ಬರ್ತಿಲ್ಲ ಅಂದರೆ ಸ್ಟೋರಿ ಅಪ್ಡೇಟ್ ಬರೋಲ್ಲ. ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಸುಮಂತ್_SBC ಪ್ಲಸ್ ಟ್ರೈನ್ ಟೈಮಿಂಗು ಇನ್ನೊಂದು ಸತಿ ಹಾಕ್ತೀನಿ. ಫೋಟೋ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ, ನಿಮಗೆ ವೀಡಿಯೋನ ಪಾಸ್ ಮಾಡ್ಕೊಂಡು ಸಹ ನೋಡ್ಬೋದು. ಇಷ್ಟು ಟ್ರಿಪ್ಸ್ಗಳು SWR ಅವರು ನಿಮಗೋಸ್ಕರ ಏನಾದರೂ ಟೈಮಿಂಗ್ಸ್ ಬಗ್ಗೆ ಏನಾದ್ರು ಹೇಳಿದ್ದು ಕನ್ಫ್ಯೂಸ್ ಆಯಿತು ಅಂದರೆ ಒಂದು ವೆಬ್ಸೈಟ್ನ ಲಿಂಕ್ ಸಹ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಕ್ಲಿಕ್ ಮಾಡಿಕೊಂಡು ಇನ್ನೂ ಡೀಟೇಲ್ಸ್ ಬೇಕಾದ್ರೆ ನಿಮಗೆ ಜಂಬೂ ಸವಾರಿ ಡೀಟೇಲ್ಸ್ ಬೇಕಾದ್ರೆ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ಇದಾಗಿತ್ತು ನನ್ನ ಜರ್ನಿ. 80 ರೂಪಾಯಿ ಆಯಿತು KSR ಬೆಂಗಳೂರಿಂದ ಮೈಸೂರವರೆಗೂ. ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ, ಶ್ರಮ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾಕಂದರೆ 2 ಗಂಟೆಗೆ ನಾನು ಇಲ್ಲಿ ರೀಚ್ ಆದೆ, ವೀಡಿಯೋ 6 ಗಂಟೆ ಅಷ್ಟೊತ್ತಿಗೆ ನಿಮಗೆ ಬಂದಿರುತ್ತೆ, ಓಕೆನಾ. ಸೊ ವೀಡಿಯೋ ಇಷ್ಟ ಆಗಿದ್ರೆ, ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ಮತ್ತು ಶ್ರಮ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ಅರಮನೆ ನಗರಿ ಮೈಸೂರಿಂದ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್. ಹೊಸ ವೀಡಿಯೋದೊಂದಿಗೆ ಮೈಸೂರಿಂದನೇ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.